ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿರೋ ಅಡುಗೆ ಬಂದುಬಿಟ್ಟು ರಿಚ್ ಗಾರ್ಡ್ ಮಸಾಲ ಅಂತ. ರಿಚ್ ಗಾರ್ಡ್ ಅಂತಂದರೆ ಹೀರೆಕಾಯಿ ಮಸಾಲ ರೀ. ಹೀರೆಕಾಯಿ ಎಣ್ಣೆಗಾಯಿ ಬದ್ನೆಕಾಯಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಹೀರೆಕಾಯಿ ಮಾಡೋಣ ಇವತ್ತು. ಇದು ಉತ್ತರ ಕರ್ನಾಟಕ ಕಡೆ ಫೇಮಸ್ ರೀ. ಇದು ಸ್ಪೆಷಲ್ ಯೂನಿಕ್ ವೇನಿಂದ ಇವತ್ತು ಹೀರೆಕಾಯಿ ಮಸಾಲ ಮಾಡೋಣ ಬನ್ನಿರಿ. ಫಸ್ಟ್ ನಾವು ಈಗ ಫ್ಲೇಮ್ ಆನ್ ಮಾಡ್ಕೊಡ್ರಿ. ಒಂದು ಕಡಾಯಿ ತೊಗೊಳ್ರಿ. ಈಗ ನೋಡಿರಿ ಹೀರೆಕಾಯಿ ನಾನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡೀನಿ ರೀ. ಈಗ ನೋಡಿರಿ ಈ ಥರ ನಾನು ಒಂದು 1 kg ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿಬಿಟ್ಟು ಇಟ್ಕೊಂಡೀನಿ ರೀ. ಫಸ್ಟ್ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹೀರೆಕಾಯಿ ಇದ್ರಾಗ ಹಾಕ್ಕೊಂಡ್ರಿ. ಅಷ್ಟು ಕಟ್ ಮಾಡಿರ್ತಾವೆ ಹೀರೆಕಾಯಿ. ನಾ ಇವಾಗ ತೋರಿಸಿನಲ್ರಿ ಆ ಥರ ಕಟ್ ಮಾಡ್ಕೊಳ್ರಿ. ಇವಾಗ ಬದ್ನೆಕಾಯಿ ಎಣ್ಣೆಗೆ ಮಾಡುವಾಗ ಹೆಂಗೆ ಕಟ್ ಮಾಡ್ಕೊತೀರಲ್ಲ ಹಂಗೆ ಕಟ್ ಮಾಡ್ಕೊಳ್ರಿ. ಇದು ಒಂದು 2-3 ನಿಮಿಷ ಫ್ರೈ ಮಾಡಿರಿ. ಅದು ಸಾಫ್ಟ್ ಆಗಬೇಕು ಪೀಸೆಲ್ಲ. ಸ್ವಲ್ಪ ಸಾಫ್ಟ್ ಆದ ತಕ್ಷಣ ಇದು ತಗೊಳ್ಳೋಣ್ರಿ ಒಂದು ಪ್ಲೇಟ್ನಾಗ. ಸೊ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಆಮೇಲೆ ಮಸಾಲೆನ ಕುದಿಲಕ್ಕೆ ಟೈಮ್ ತೊಗೊಳ್ಳೋದಿಲ್ಲ ರೀ. ಇದು ಸೇಮ್ ಪ್ಯಾನ್ನಾಗ ಏನು ಮಾಡಿರಿ, ಒಂದು ಸ್ವಲ್ಪ ಶೇಂಗಾ ದಾಣೆ ತೊಗೊಳ್ರಿ, ಕಡಲೆ ಬೀಜ ತೊಗೊಂಡ್ಬಿಟ್ಟು ಬೇಕಂದ್ರೆ ನೀವು ಕೊಬ್ಬರಿ ಬೇಕಾದ್ರೆ ತೊಗೊಳ್ಬೋದು ರೀ, ಹಸಿ ಕೊಬ್ಬರಿ. ನಾನಿಲ್ಲಿ ಶೇಂಗಾ ಅಷ್ಟೇ ತೊಗೊಂಡಿನಿ. ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಳ್ರಿ, ಗ್ರೀನ್ ಚಿಲ್ಲಿ ತೊಗೊಂಡು ಒಂದು ಸ್ವಲ್ಪ ಫ್ರೈ ಮಾಡಿರಿ ಅದನ್ನು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ, ಯಾಕಂದ್ರೆ ಅದರೊಳಗೆ ಮೊದಲು ಹುರಿದಿದ್ವಲ್ಲ. ಸೊ ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ರೀ, ಹಸಿ ಶುಂಠಿ ತೊಗೊಂಡು ಒಂದು ಸ್ವಲ್ಪ ಫ್ರೈ ಮಾಡಿರಿ. ಮತ್ತು ಅದಕ್ಕೂ 1 ನಿಮಿಷ. ಅದಾದಮೇಲೆ ಬಿಳಿ ಎಳ್ಳು ತೊಗೊಳ್ರಿ. ಹುರಿದಿದ್ದಾದ್ರೂ ಓಕೆ, ಹಾಗೆ ಹಸಿ ಬಿಳಿ ಎಳ್ಳಾದ್ರೂ ಓಕೆ ರೀ. 30 ಸೆಕೆಂಡ್ ಹಾಗೆ ಉರಿರಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ತೊಗೊಳ್ರಿ. ಜೀರಿಗೆ ಹಾಕಿರಿ, ಮತ್ತು ಸಾಟೆ ಮಾಡಿರಿ, ಮಿಕ್ಸ್ ಮಾಡಿರಿ ಚಂದ. ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಳ್ರಿ. ಹುಣಸೆ ಹಣ್ಣು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿರಿ. ಅದಾದ್ಮೇಲೆ ಬಂದ್ ಮಾಡಿ ಒಂದು ಬೌಲ್ನಾಗ ತಗೊಳ್ರಿ. ತಣ್ಣಗೆ ಆಗಕ್ಕೆ ಬಿಡ್ರಿ. ತಣ್ಣಗಾದ್ಮೇಲೆ ನಾವೇನಂದರೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ ಇವಾಗ ತಣ್ಣಗಾಗೈತಿ. ಸೊ ನಾನು ಮಿಕ್ಸರ್ ಜಾರಿಗೆ ಹಾಕತ್ತೀನಿ. ಒಂದು ಸ್ವಲ್ಪ ಸಾಲ್ಟ್ ಹಾಕಿರಿ, ಅರಿಶಿನ ಪುಡಿ ಹಾಕಿರಿ, ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕಿರಿ. ಇದು ಆಪ್ಷನಲ್ ರೀ. ಗ್ರೈಂಡ್ ಮಾಡಿರಿ. ಇನ್ನೊಂದು ಸ್ವಲ್ಪ ಇದು ಫಸ್ಟಿಗೆ ನೀರು ಹಾಕಬಾರ್ದ್ರಿ. ಫಸ್ಟ್ ಹಿಂಗೆ ಆದ ತಕ್ಷಣ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಇವಾಗ ನೋಡಿರಿ ಪೇಸ್ಟ್ ರೆಡಿ ಆಯಿತು. ಇದು ಮಸಾಲ ರೆಡಿ ಆಯ್ತು ರೀ ನಮ್ಮ ಪಲ್ಯ ಸಲಿಂದ. ಇವಾಗ ಪಲ್ಯ ಮಾಡ್ಕೊಳ್ಳೋಣ್ರಿ. ಫಸ್ಟ ಕಡಾಯಿದಾಗ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ದಾಣೆ ಹಾಕ್ಕೊಂಡ್ರಿ. ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ರಿ. ಇದು ನಿಮ್ಮ ಇಷ್ಟ ರೀ, ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಇಲ್ಲ. ಮತ್ತು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಹಾಕ್ಕೊಳ್ರಿ. ಒಂದು 1 ನಿಮಿಷದ ತನಕ ಇದು ಫ್ರೈ ಮಾಡಿರಿ. ಆಮೇಲೆ ಈಗೇನು ಫ್ರೈ ಮಾಡ್ಕೊಂಡಿದ್ದ ಹೀರೆಕಾಯಿ ಇತ್ತಲ್ರಿ ಅದನ್ನು ಹಾಕ್ಕೊಳ್ರಿ ಇದಕ್ಕೆ. ಇದು ಹಾಕಾದ್ಮೇಲೆ ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡಿರಿ. ಸೊ ಕಾಯಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ತಾವ್ರಿ. ಈಗೇನು ಪೇಸ್ಟ್ ಮಾಡ್ಕೊಂಡಿರಲ್ಲ ಆ ಪೇಸ್ಟ್ ಇದಕ್ಕೆ ಹಾಕ್ಕೊಳ್ರಿ. ಮಿಕ್ಸಿಗೆ ಹಾಕ್ಕೊಂಡಿದ್ರಲ್ಲ ಅದು ರುಬ್ಬಿದ್ದು ಅದು ಹಾಕ್ಕೊಳ್ರಿ. ಒಂದು ಸ್ವಲ್ಪ ಸುಮ್ಮನೆ ಚಮಚ ಆಡಿಸಿ ಮತ್ತು ಅದು ಮಿಕ್ಸಿ ಜಾರ್ನಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದು ಏನು ಪೇಸ್ಟ್ ಇರುತ್ತಲ್ರಿ ರಿಮೈನಿಂಗ್ ಅದು ಇದಕ್ಕೆ ಹಾಕ್ಕೊಳ್ರಿ. ನೋಡಿರಿ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಿ. ಸೊ ಇವಾಗ ಒಂದು ಸ್ವಲ್ಪ ಸಬ್ಜಿ ಮಸಾಲ ಹಾಕಿರಿ. ಒಂದು ಸ್ವಲ್ಪ ಈಗ ಗರಂ ಮಸಾಲ ಹಾಕ್ಕೊಳ್ರಿ. ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ರಿ. ಆಲ್ರೆಡಿ ರುಬ್ಬೋ ಟೈಮ್ನಾಗ ಹಾಕ್ಕೊಂಡಿರಲ್ರಿ, ಈಗ ಒಂದು ಸ್ವಲ್ಪ ಹಾಕ್ಕೊಳ್ರಿ. ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ರಿ. ಇವಾಗ ಮಿಕ್ಸ್ ಮಾಡಿರಿ ಎಲ್ಲನೂ ನೀಟಾಗಿ ಮಿಕ್ಸ್ ಆದಮೇಲೆ
ಒಂದು 30 ಸೆಕೆಂಡ್ ಹಂಗೆ ಮಿಕ್ಸ್ ಮಾಡಿರಿ. ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಟಿಡ್ರಿ. ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಡ್ರಿ. ನೋಡ್ಕೊತೀರ್ರಿ ಹಾಗೆ, ಇಲ್ಲಾಂದ್ರೆ ಕೆಳಗೆ ತಳ ಹಿಡಿತೈತ್ರಿ. ಈಗ ನಾನು 5 ನಿಮಿಷ ಇಟ್ಟೀನಿ ರೀ. ಸೊ ಇವಾಗ ಕುದ್ದೈತ್ರಿ ಜಾಸ್ತಿ. ಇವಾಗ ಫ್ರೈ ಮಾಡಿ ಇರ್ತೀವಲ್ರಿ, ಸೊ ಇದಕ್ಕೆ ಜಾಸ್ತಿ ಬಾಯ್ಲ್ ಆಗೋಕ್ಕೆ ಟೈಮ್ ಹಿಡಿಯಂಗಿಲ್ಲ ರೀ. ಸೊ ಇದು ಇವಾಗ ಆಲ್ರೆಡಿ ರೆಡಿ ಆಗೈತ್ರಿ. ಆಯ್ತು ರೀ, ನಮ್ದು ಪಲ್ಯ ರೆಡಿ ಐತ್ರಿ. ಇದು ಸರ್ವ್ ಆಗೋಕ್ಕೆ ರೆಡಿ ಆಯ್ತು ಈಗ. ನೋಡಿರಿ ಎಷ್ಟು ಕ್ರೀಮಿ ಡಿಲಿಷಿಯಸ್ ಹೀರೆಕಾಯಿ ಮಸಾಲ ರೆಡಿ ಆಯ್ತು. ಇದು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ, ಏನೇ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಯಾವುದೇ ರೊಟ್ಟಿ ಜೊತೆನೂ ಇದು ಸರ್ವ್ ಮಾಡ್ಬೋದು ರೀ. ಮತ್ತು ಬಿಸಿ ರೈಸ್ ಜೊತೆನೂ ಇದು ಚಂದ ಆಗ್ತೈತ್ರಿ. ನೋಡಿರಿ, ಇದು ಯೂನಿಕ್ ವೇ ಮಸಾಲ ಐತ್ರಿ. ನೋಡಿರಿ, ಟ್ರೈ ಮಾಡಿರಿ. ಮತ್ತು ಇಷ್ಟ ಆದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊತೀರಿ. ಯಾವುದಾದ್ರೂ ಡಿಶ್ಶು ಬೇಕಿತ್ತಂತಂದರೆ ಕಮೆಂಟ್ ಮೂಲಕ ನಂಗೆ ಹಾಕಿರಿ. ನಾನು ಟ್ರೈ ಮಾಡ್ತೀನಿ ರೀ ಆದಷ್ಟು ಮಾಡೋಕ್ಕೆ. ಇದೇ ಥರ ದೇಸಿ ಫುಡ್ ಮಾಡ್ಕೊಂಡು ಮತ್ತೆ ಬರ್ತೀನಿ ರೀ. ಧನ್ಯವಾದ ರೀ ಎಲ್ಲರಿಗೂ.